Welcome to the session Advertising Media. The key takeaways from the advertising media session are uh, the meaning of the advertising media, and you can understand what is advertising media is, and the importance of the advertising media, and thereafter the different types of advertising media. Let's start with the what's the advertising media. See, advertising media refers to the various media channels through which advertising is done. ಅಂದರೆ ಯಾವ ಚಾನಲ್ಗಳ ಮೂಲಕ ನಾವು ಅಡ್ವರ್ಟೈಸಿಂಗನ್ನು ಮಾಡ್ತೇವೆ ಅಂಥದ್ದನ್ನು ಅಡ್ವರ್ಟೈಸಿಂಗ್ ಮೀಡಿಯಾ ಅಂತೇಳಿ ಕರಿಬೋದು ಅಥವಾ ಕರಿತೇವೆ. ಸಿ ಇಫ್ ಯು ಆರ್ ಅಡ್ವರ್ಟೈಸಿಂಗ್ ಥ್ರೂ ದ ನ್ಯೂಸ್ ಪೇಪರ್, ದೆನ್ ವಿ ಕ್ಯಾನ್ ಕಾಲ್ ದ ನ್ಯೂಸ್ ಪೇಪರ್ ಆರ್ ದ ಪ್ರಿಂಟ್ ಮೀಡಿಯಾ ಆ್ಯಸ್ ದ ಅಡ್ವರ್ಟೈಸಿಂಗ್ ಮೀಡಿಯಾ. If you are advertising in the news channel or the television, then the television is the advertising media. Further, the advertising media is used for showcasing promotional content which communicated in various forms such as text, speech, images, videos, using TV, radio, online or outdoor, etc. See, here we need to observe that we are using these medias or TV ಇರ್ಬೋದು ಅಥವಾ ಆನ್ಲೈನ್ ಇರ್ಬೋದು ಅಥವಾ ರೇಡಿಯೋ ಇರ್ಬೋದು, ಯಾವುದೇ ಮೆಥಡ್ಗಳಿರ್ಬೋದು ಅಥವಾ ಪ್ಯಾಂಪ್ಲೆಟ್ಸ್ಗಳಿರ್ಬೋದು ಅಥವಾ ನ್ಯೂಸ್ ಪೇಪರ್ ಇರ್ಬೋದು. ಅದನ್ನು ಯಾಕೆ ಬಳಕೆ ಮಾಡ್ತೇವೆ ಇಲ್ಲಿ? ಟು ಡಿಸ್ಪ್ಲೇ ದ ಕಂಟೆಂಟ್ಸ್ ಆರ್ ದ ಪ್ರಮೋಷನಲ್ ಕಂಟೆಂಟ್ಸ್ ಆನ್ ದೆಮ್. ಅವುಗಳಲ್ಲಿ ನಾವು ಪ್ರಮೋಷನಲ್ ಕಂಟೆಂಟನ್ನು ಡಿಸ್ಪ್ಲೇ ಮಾಡ್ತೇವೆ, ಶೋಕೇಸ್ ಮಾಡ್ತೇವೆ ಅಥವಾ ಅದನ್ನು ಪ್ರದರ್ಶನ ಮಾಡ್ತೇವೆ. ಸೊ ಅದು ಯಾವ ಉದ್ದೇಶಕ್ಕೆ ಮಾಡ್ತೇವೆ? ಟು ಅಟ್ರ್ಯಾಕ್ಟ್ ದ ಪ್ರಾಸ್ಪೆಕ್ಟ್ಸ್ ಅಥವಾ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅಥವಾ ಕಸ್ಟಮರ್ ಆಗಬಹುದಾದಂತಹ ಜನರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ. ನಮ್ಮ ಫ್ಯೂಚರ್ ಕಸ್ಟಮರ್ಸ್ ಆಗಬೇಕು. ಆ ಕಸ್ಟಮರ್ಸ್ ಹೇಗೆ ಆಗ್ತಾರೆ? ಬೈ ಡೆಮಾನ್ಸ್ಟ್ರೇಟಿಂಗ್ ಅವರ್ ಪ್ರಾಡಕ್ಟ್ಸ್ ಆರ್ ಬೈ ಶೋಕೇಸಿಂಗ್ ಅವರ್ ಪ್ರಾಡಕ್ಟ್ಸ್. ನಾವು ಪ್ರಾಡಕ್ಟ್ಸ್ಗಳನ್ನು ಅಥವಾ ಸರ್ವಿಸಸ್ಗಳನ್ನು ಶೋಕೇಸ್ ಮಾಡಬೇಕು ಅಥವಾ ಡೆಮಾನ್ಸ್ಟ್ರೇಟ್ ಮಾಡಬೇಕು ಅಥವಾ ಸ್ಯಾಂಪ್ಲಿಂಗ್ ಕೊಡಬೇಕು ಅಥವಾ ಪ್ರಮೋಟ್ ಮಾಡಬೇಕು. ಇನ್ ಟೋಟಲ್ ವಿ ಹ್ಯಾವ್ ಟು ಅಡ್ವರ್ಟೈಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯ ವಿಚಾರ ಆಗ್ತದೆ. ಸೊ ಯಾವ ಚಾನಲ್ಗಳ ಮೂಲಕ ನಾವು ಅದನ್ನು ಅಡ್ವರ್ಟೈಸ್ ಮಾಡ್ತೇವೆ ಅಥವಾ ಶೋಕೇಸ್ ಮಾಡ್ತೇವೆ, ಆ ಚಾನಲ್ಗಳನ್ನು ಏನಂತ ಹೇಳ್ತೇವೆ? ಅಡ್ವರ್ಟೈಸಿಂಗ್ ಮೀಡಿಯಾ ಅಂತೇಳಿ ಕರಿತೇವೆ ಇಲ್ಲಿ. ಫರ್ದರ್ ವಿ ಆರ್ ಪ್ರೊಸೀಡಿಂಗ್ ವಿತ್ ದ ಇಂಪಾರ್ಟೆನ್ಸ್ ಆಫ್ ಅಡ್ವರ್ಟೈಸಿಂಗ್ ಮೀಡಿಯಾ. ಏನೆಲ್ಲ ಮಹತ್ವ ಇದೆ ಈ ಅಡ್ವರ್ಟೈಸಿಂಗ್ ಮೀಡಿಯಾಕ್ಕೆ? ನಾವು ಯಾಕೆ ಫೋಕಸ್ ಮಾಡಬೇಕು ಅಥವಾ ಯಾಕೆ ಅದನ್ನು ಕಲಿಬೇಕು? ಸಿ, ಇಟ್ ಈಸ್ ಇಂಪಾಸಿಬಲ್ ಫಾರ್ ಎವ್ರಿ ಕಸ್ಟಮರ್ ಟು ನೋ ಅಬೌಟ್ ಎವ್ರಿ ಬ್ರ್ಯಾಂಡ್ ಆರ್ ಪ್ರಾಡಕ್ಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಈಗ ಕಂಪನಿಗಳು ಏನು ಮಾಡ್ತದೆ? ಪ್ರಾಡಕ್ಟ್ಗಳನ್ನು ಅಥವಾ ಸರ್ವಿಸಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದು ಪ್ರಾಡಕ್ಟ್ ಇರ್ಬೋದು ಅಥವಾ ಸರ್ವಿಸ್ ಇರ್ಬೋದು. ಒನ್ಸ್ ಇಟ್ಸ್ ಪ್ರೊಡ್ಯೂಸ್ ಆದಂಥ ಪ್ರಾಡಕ್ಟ್ಸ್ ಅಥವಾ ಸರ್ವೀಸ್ ಯಾವುದಕ್ಕೆ ಟ್ರೇಡಿಂಗಿಗೆ ಅವೈಲೇಬಲ್ ಇದೆ ಅಥವಾ ಪರ್ಚೇಸ್ ಮಾಡಲಿಕ್ಕೆ ಅವೈಲೇಬಲ್ ಇದೆ ಅಥವಾ ಅದನ್ನು ಕಸ್ಟಮರ್ ತಗೊಳ್ಬೋದು ಅಂತೇಳಿ ಹೇಗೆ ಗೊತ್ತಾಗ್ತದೆ? ಕಸ್ಟಮರ್ಸ್ಗೆ ಹೇಗೆ ಗೊತ್ತಾಗ್ತದೆ? ಸೊ ಟು ಕಮ್ಯುನಿಕೇಟ್ ದೀಸ್ ಟು ದ ಕಸ್ಟಮರ್ಸ್ ಅಥವಾ ಪ್ರಾಸ್ಪೆಕ್ಟ್ಸ್, ನಮ್ಮ ಕಸ್ಟಮರ್ ಆಗ್ಬೋದಂಥ ಜನ ಯಾರಿದ್ದಾರೆ ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಟ್ ಮಾಡಲಿಕ್ಕೆ ಯಾವುದು? ಅಡ್ವರ್ಟೈಸಿಂಗ್ ಮೀಡಿಯಾ ಈಸ್ ಅ ಮೇನ್ ಟೂಲ್ ಆಗ್ತದೆ. ಸೊ ಕಸ್ಟಮರ್ಸ್ ಅದನ್ನು ಅವರು ತಿಳ್ಕೊಳ್ಬೇಕು, ಇಂಥ ಪ್ರಾಡಕ್ಟ್ಗಳಿದೆ, ಇಂಥ ಆಲ್ಟರ್ನೇಟಿವ್ ಪ್ರಾಡಕ್ಟ್ಗಳಿದೆ, ಇದನ್ನು ತಗೊಳ್ಬೋದು ನಮಗೆ. ಸೊ ಯಾವುದೋ ಒಂದು ಮೊಬೈಲ್ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಎಗೇನ್ ನೀವೊಂದು ಹೊಸ ಮೊಬೈಲ್ ಕಂಪನಿ ಸ್ಟಾರ್ಟ್ ಮಾಡ್ತೀರಿ, ನಿಮ್ಮ ಮೊಬೈಲ್ಗಳು ಮಾರ್ಕೆಟಲ್ಲಿ ಇದೆಯೋ ಇಲ್ವೋ ಅನ್ನೋಂಥದ್ದು ಹೇಗೆ ಜನರಿಗೆ ಗೊತ್ತಾಗ್ತದೆ ಅಥವಾ ಕಸ್ಟಮರ್ಸ್ಗೆ ಹೇಗೆ ಗೊತ್ತಾಗ್ತದೆ? ಸೊ ಅನ್ಲೆಸ್ ಯು ಹ್ಯಾವ್ ಅಡ್ವರ್ಟೈಸ್ಡ್, ನೀವು ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ ಅಥವಾ ಯಾವುದೇ ಚಾನಲ್ಗಳ ಮೂಲಕ, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು, ಯಾವುದೇ ಮಾಧ್ಯಮಗಳ ಮೂಲಕ ನೀವು ಅದನ್ನು ಪ್ರಮೋಟ್ ಮಾಡಲಿಲ್ಲ ಅಥವಾ ಅಡ್ವರ್ಟೈಸ್ ಮಾಡಲಿಲ್ಲ. ಸೊ ಆವಾಗ ನಿಮ್ಮ ಕಸ್ಟಮರ್ಸ್ಗೆ ನಿಮ್ಮ ಮೊಬೈಲ್ ಪ್ರಾಡಕ್ಟ್ ಅಥವಾ ನೀವು ಉತ್ಪಾದನೆ ಮಾಡಿದಂಥ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅವೈಲೇಬಲ್ ಇದೆ ಅನ್ನೋಂಥದ್ದು ಅವ್ರಿಗೆ ಹೇಗೆ ತಿಳಿಯುತ್ತದೆ? ಸೊ ಟು ನೋ, ಕಸ್ಟಮರ್ಸ್ಗೆ ಇದರ ಬಗ್ಗೆ ಮಾಹಿತಿ ಸಿಗಬೇಕು. ಆ ಮಾಹಿತಿ ಕೊಡಲಿಕ್ಕೋಸ್ಕರ ಈ ಅಡ್ವರ್ಟೈಸ್ಮೆಂಟ್ ಮೀಡಿಯಾವನ್ನು ನಾವು ಬಳಕೆ ಮಾಡ್ತೇವೆ. ಆ್ಯಂಡ್ ಕಂಪನೀಸ್ ಕ್ಯಾನ್ ಡೂ ಆ್ಯನ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಡಿಪೆಂಡಿಂಗ್ ಅಪಾನ್ ದ ಕಸ್ಟಮರ್ ಡೆಮೋಗ್ರಾಫಿಕ್ಸ್, ಅಡ್ವರ್ಟೈಸಿಂಗ್ ಬಜೆಟ್, ಟಾರ್ಗೆಟ್ಸ್ ಆಫ್ ದ ಕಂಪನಿ, ಅಡ್ವರ್ಟೈಸಿಂಗ್ ಆಬ್ಜೆಕ್ಟಿವ್ಸ್, ಎಟ್ಸೆಟ್ರಾ.
ಈಗ ಕಂಪನಿ ವಿಚಾರಕ್ಕೆ ಬಂದಾಗ, ಈಗ ಕಂಪನಿ ಹೇಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತದೆ ಅಥವಾ ಚಾನಲ್ಗಳನ್ನು ಹೇಗೆ ಚೂಸ್ ಮಾಡ್ತದೆ ಅಥವಾ ಈ ಅಡ್ವರ್ಟೈಸಿಂಗ್ ಮೀಡಿಯಾವನ್ನು ಹೇಗೆ ಚೂಸ್ ಮಾಡ್ತದೆ, ಬೇಸ್ಡ್ ಆನ್ ದ ಡೆಮೋಗ್ರಾಫಿಕ್ಸ್ ಕಲೆಕ್ಟೆಡ್. ಕಸ್ಟಮರ್ನ ಡೆಮೋಗ್ರಾಫಿಕ್ಸನ್ನು ಕಲೆಕ್ಟ್ ಮಾಡ್ತಾರೆ. ಡೆಮೋಗ್ರಾಫಿಕ್ಸ್ ಅಂತಂದರೆ ಅವರು ಮೇಲೋ ಫೀಮೇಲೋ ಅಥವಾ ಅವರು ಎಜುಕೇಟೆಡಾ ಅನ್ಎಜುಕೇಟೆಡಾ, ಅದು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೇವೆ. ಅವರು ಪೋಸ್ಟ್ ಗ್ರ್ಯಾಜುಯೇಟ್ಸ ಅಥವಾ ಟೀಚರ್ಸ ಅಥವಾ ಪ್ರೊಫೆಷನಲ್ಸ ಅಥವಾ ಸಾಫ್ಟ್ವೇರ್ ಕಂಪನೀಸ್ ಎಂಪ್ಲಾಯೀಸ್ಗಳ ಯಾವ ಕೆಟಗರಿಲಿ ಬರ್ತಾರೆ ಅದನ್ನು ನಾವು ಡೆಮೋಗ್ರಾಫಿಕ್ ಅಂತೇಳಿ ಹೇಳ್ತೇವೆ. ಬೇರೆ ಬೇರೆ ಕೆಟಗರಿಗಳನ್ನು ಮಾಡಿ ಅದನ್ನು ಡೆಮೋಗ್ರಾಫಿಕ್ ಅಂತೇಳಿ ಕರೆಯುವಂಥದ್ದು. ಬೇಸ್ಡ್ ಆನ್ ದೇರ್ ಡೆಮೋಗ್ರಾಫಿಕ್ಸ್, ಅಥವಾ ಅವರು ದಕ್ಷಿಣ ಕನ್ನಡದವರ ಅಥವಾ ಉಡುಪಿ ಜಿಲ್ಲೆಯವರ ಅಥವಾ ನಾರ್ತ್ ಕರ್ನಾಟಕದವರ ಅಥವಾ ನಾರ್ತ್ ಇಂಡಿಯಾದವರ. ಸೊ ಇದೆಲ್ಲ ಡೆಮೋಗ್ರಾಫಿಕ್ಸ್ಗೆ ಸಂಬಂಧಪಟ್ಟಂಥದ್ದು. ಸೊ ಬೇಸ್ಡ್ ಆನ್ ದಿಸ್ ಏನು ಮಾಡಲಿಕ್ಕಾಗ್ತದೆ, ಅಡ್ವರ್ಟೈಸರಿಗೆ ಅಥವಾ ಕಂಪನಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕಾಗ್ತದೆ ಅಥವಾ ಒಂದು ಮಾಧ್ಯಮವನ್ನು ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ ಮೀಡಿಯಾವನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಡ್ವರ್ಟೈಸಿಂಗ್ ಬಜೆಟ್ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ದ ಬಜೆಟ್, ಆ ಕಂಪನಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಒಂದು ವರ್ಷಕ್ಕೆ ಎಷ್ಟು ಬಜೆಟ್ ಇಟ್ಟಿದೆ, ಆ ಬಜೆಟನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಮತ್ತು ಯಾವ ಮೀಡಿಯಮನ್ನು ಯೂಸ್ ಮಾಡ್ಕೊಳ್ಬೋದು ಅಥವಾ ಯಾವ ಅಡ್ವರ್ಟೈಸಿಂಗ್ ಮೀಡಿಯಾವನ್ನು ಯೂಸ್ ಮಾಡ್ಕೊಳ್ಬೋದು ಅನ್ನೋಂಥದ್ದು ಇಲ್ಲಿ ಮುಖ್ಯ ಆಗ್ತದೆ. ಆ್ಯಂಡ್ ದ ಟಾರ್ಗೆಟ್ ಆಫ್ ದ ಕಂಪನಿ ಟಾರ್ಗೆಟ್ ಏನಿದೆ, ನಾವು ಯಾವುದನ್ನು ಅಥವಾ ಗೋಲ್ ಅಂತೇಳಿ ಹೇಳ್ಬೋದು. ಈ ವರ್ಷ ಎಷ್ಟು ಸೇಲ್ಸ್ ಅಚೀವ್ ಮಾಡಬೇಕು, ಆ ಸೇಲ್ಸ್ಗೆ ತಕ್ಕ ಹಾಗೆ ಅವರು ಅಡ್ವರ್ಟೈಸ್ಮೆಂಟು ಕೂಡ ಮಾಡಬೇಕು. ಈಗ ಉತ್ಪಾದನೆ ಮಾಡಿದ್ದಾರೆ ಬಟ್ ಜನರಿಗೆ ಹೇಳಲೇ ಇಲ್ಲ ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡಲೇ ಇಲ್ಲ, ಅದು ಮಾರ್ಕೆಟಿಂಗ್ ಹೇಗಾಗ್ತದೆ ಅಥವಾ ಸೇಲ್ಸ್ ಹೇಗಾಗ್ತದೆ. ಸೊ ಟು ಇನ್ಕ್ರೀಸ್ ದೇರ್ ಸೇಲ್ಸ್ ಅಥವಾ ಅವರ ಟರ್ನ್ ಓವರ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತಿದ್ದರೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಆ ಚಾನಲ್ ಇಂಪಾರ್ಟೆಂಟ್ ಆಗ್ತದೆ. ಆ ಚಾನಲ್ ಹೆಚ್ಚಿನ ಜನರಿಗೆ ರೀಚ್ ಆಗೋ ಹಾಗೆ ಇರಬೇಕಾಗ್ತದೆ. ಇದನ್ನು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಅಥವಾ ಪ್ರೀವಿಯಸ್ ಸೆಷನಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಥವಾ ಅದನ್ನು ಸ್ಟಡಿ ಮಾಡಿದ್ದೀರಿ ಅನ್ನೋದನ್ನು ನಾನು ನಂಬ್ತೇನೆ. ಆ್ಯಂಡ್ ಅಡ್ವರ್ಟೈಸಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದ ಕಂಪನಿ, ಆ ಕಂಪನಿಯ ಆಬ್ಜೆಕ್ಟಿವ್ಸ್ ಏನಿದೆ, ಆ ಅಡ್ವರ್ಟೈಸ್ಮೆಂಟನ್ನು ಇಂಥದೇ ಮೀಡಿಯಾದಲ್ಲಿ ಕೊಡಬೇಕು ಅನ್ನೋಂಥದ್ದು ಯಾಕೆ. ಇಟ್ ಮೈಟ್ ಬಿ ದೇರ್ ಸ್ಟೇಟಸ್, ಆ ಕಂಪನಿಯ ಸ್ಟೇಟಸ್ ಆಗಿರ್ಬೋದು. ದೇ ಮೆ ನಾಟ್ ಕಮ್ ಟು ದ ಲೋಕಲ್ ಚಾನಲ್. ಈಗ ಕಂಪನಿ ದೊಡ್ಡ ಮಟ್ಟದ ಕಂಪನಿ ಆಗಿದ್ದರೆ ಅದು ಲೋಕಲ್ ಚಾನಲ್ಗಳನ್ನು ಚೂಸ್ ಮಾಡದೇ ಇರುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ದ ಕಂಪನಿ, ಆ ಕಂಪನಿಯ ಆಬ್ಜೆಕ್ಟಿವ್ಸ್ಗಳೇನಿದೆ, ಅಡ್ವರ್ಟೈಸಿಂಗ್ ಮಾಡುವಂಥ ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ಪೂರಕವಾಗಿ ಅಡ್ವರ್ಟೈಸಿಂಗ್ ಮಾಡಬೇಕಂತ ಉದ್ದೇಶ ಏನಿದೆ, ಆ ಉದ್ದೇಶವನ್ನು ಪೂರೈಸಲಿಕ್ಕೆ ಅನುಗುಣವಾಗಿ ಈ ಅಡ್ವರ್ಟೈಸಿಂಗ್ ಮೀಡಿಯಾವನ್ನು ಆಯ್ಕೆ ಮಾಡಲಾಗ್ತದೆ. ಆ್ಯಂಡ್ ಫೈನಲಿ this helps to create a buzz about the brand, showcase the product and service utilities to the customer and build a strong brand. ಅಲ್ಟಿಮೇಟ್ಲಿ ಏನಾಗ್ತದೆ, ಈ ಅಡ್ವರ್ಟೈಸಿಂಗ್ ಮೀಡಿಯಾವನ್ನು ಚೂಸ್ ಮಾಡಿದರೆ ಅಥವಾ ಒಂದು ಆಪ್ಟಿಮಮ್ ಅಥವಾ ಒಂದು ದ ರೈಟ್ ಅಡ್ವರ್ಟೈಸಿಂಗ್ ಮೀಡಿಯಾವನ್ನು ಚೂಸ್ ಮಾಡಿಕೊಂಡಾಗ ಏನು ಸಾಧ್ಯ ಆಗ್ತದೆ, ಕ್ರಿಯೇಟ್ ಎ ಬಸ್ ಅಬೌಟ್ ದ ಬ್ರ್ಯಾಂಡ್. ನಿಮ್ಮ ಬ್ರ್ಯಾಂಡ್ನ ಬಗ್ಗೆ ಅಥವಾ ಕಂಪನಿಯ ಬ್ರ್ಯಾಂಡ್ ಏನಿದೆ ಅಥವಾ ಪ್ರಾಡಕ್ಟ್ನ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ನ ಬಗ್ಗೆ ಜನರಿಗೆ ಒಂದು ಬಸ್ ಅಥವಾ ಒಂದು ಅಲರ್ಟನ್ನು ಕೊಡ್ತದೆ. ಸೊ ಇಂಥ ಬ್ರ್ಯಾಂಡ್ ಇದೆ ಮಾರ್ಕೆಟಲ್ಲಿ, ಇಂಥ ಬ್ರ್ಯಾಂಡನ್ನು ತಗೊಳ್ಳಿ ಅಥವಾ ಇಂಥ ಬ್ರ್ಯಾಂಡಿಗೆ ನಾನು ಹೋಗಬೇಕು ಅನ್ನೋಂಥ ಒಂದು ಎನ್ಕರೇಜ್ಮೆಂಟನ್ನು ಕಸ್ಟಮರಿಗೆ ಒದಗಿಸಿ ಕೊಡ್ತದೆ. ಶೋಕೇಸ್ ದ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಯುಟಿಲಿಟೀಸ್, ಅದು ಶೋಕೇಸ್ ಮಾಡ್ತದೆ. ಶೋಕೇಸ್ ಇನ್ ದ ಸೆನ್ಸ್ ಇಟ್ ಡಿಸ್ಪ್ಲೇಸ್ ದ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಆನ್ ದ ಮಾರ್ಕೆಟಲ್ಲಿ ಅವರಿಗೆ ನಮ್ಮ ಪ್ರಾಡಕ್ಟ್ ಇದೆ, ನಮ್ಮ ಕಂಪನಿಯ ಪ್ರಾಡಕ್ಟ್ ಇದೆ ಅನ್ನೋಂಥದ್ದನ್ನು ಅದು ತೋರಿಸಿಕೊಡ್ತದೆ. ಬೇರೆ ಕಂಪನಿಯ ಪ್ರಾಡಕ್ಟ್ಗಳಿಂದ ನಮ್ಮ ಕಂಪನಿ ಪ್ರಾಡಕ್ಟ್ ಈಸ್ ಮೋರ್ ಎಫೆಕ್ಟಿವ್ ಅನ್ನೋಂಥದ್ದನ್ನು ಯಾವುದು ಅಡ್ವರ್ಟೈಸಿಂಗ್ ಸಾಧಿಸಿ ತೋರಿಸ್ತದೆ ಟು ದ ಕಸ್ಟಮರ್ ಆ್ಯಂಡ್ ಬಿಲ್ಡ್ ಎ ಸ್ಟ್ರಾಂಗ್ ಬ್ರ್ಯಾಂಡ್. ಅಗೇನ್ ಇದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತದೆ ಯಾವುದು ಅಡ್ವರ್ಟೈಸಿಂಗ್. ಈಗ ಟೇಕ್ ದ ಎಕ್ಸಾಂಪಲ್ ಆಫ್ ದ ಟೂತ್ ಪೇಸ್ಟ್. ಸಾಮಾನ್ಯವಾಗಿ ನಾನು ಕೊಡುವಂಥ ಎಕ್ಸಾಂಪಲ್ ಇದು. ಟೂತ್ ಪೇಸ್ಟ್ನ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟಿಗೆ ತಲೆಗೆ ಬರುವಂಥದ್ದು ದ ಕೋಲ್ಗೇಟ್. ಯಾಕೆ ಕೋಲ್ಗೇಟ್ ಅನ್ನೋಂಥದ್ದು ಬರ್ತದೆ, ಬಿಕಾಸ್ ದೇ ಹ್ಯಾವ್ ಬಿಲ್ಟ್ ದ ಬ್ರ್ಯಾಂಡ್. ಆ ಬ್ರ್ಯಾಂಡನ್ನು ಬಿಲ್ಡ್ ಮಾಡಿದ್ದಾರೆ. ಹೇಗೆ ಬಿಲ್ಡ್ ಮಾಡಿದ್ದಾರೆ, ಆ ಕೋಲ್ಗೇಟ್ನ ಅಡ್ವರ್ಟೈಸನ್ನು ಫ್ರೀಕ್ವೆಂಟಾಗಿ ಕೊಟ್ಟು ನಮ್ಮ ಮೈಂಡಲ್ಲಿ ಅದನ್ನು ಪೇಸ್ಟ್ ಟೂತ್ ಪೇಸ್ಟ್ ಅಂದ ಕೂಡಲೇ ನಮ್ಮ ಮೈಂಡಲ್ಲಿ ಫಸ್ಟಿಗೆ ಬರುವಂಥದ್ದೇ ಕೋಲ್ಗೇಟ್ ಆಗಿರ್ತದೆ.
Let's move further with the understanding different types of advertising uh, uh, media. Uh, Advertising media is an important domain in business and advertising. With the passing of time, there have been several ways in which ads are being showcased and can be communicated to customers. ಸಿ ಕೆಲವು ಕಾಲ ಹೋಗ್ತಾ ಹೋದಾಗೆ ಬೇರೆ ಬೇರೆ ಟೈಪ್ಸ್ಗಳು ಅಂದರೆ ಅಡ್ವರ್ಟೈಸಿಂಗ್ ಮೀಡಿಯಾದಲ್ಲಿ ಬೇರೆ ಬೇರೆ ಟೈಪ್ಸ್ಗಳನ್ನು ಅಳವಡಿಸ್ತಾ ಯಾರು ಅಡ್ವರ್ಟೈಸರ್ಸ್ ಬೇರೆ ಬೇರೆ ಯೂಸ್ ಮಾಡ್ತಾ ಬಂದರು. ಡಿಪೆಂಡಿಂಗ್ ಆನ್ ದ ಬಜೆಟ್ ಇರ್ಬೋದು ಅಥವಾ ಡೆಮೋಗ್ರಫಿಕ್ ಡಾಟಾ ಇರ್ಬೋದು ಅಥವಾ ಅವರ ರಿಕ್ವೈರ್ಮೆಂಟ್ಸ್ ಏನಿದೆ, ಬೇಸ್ಡ್ ಆನ್ ದ್ಯಾಟ್ ರಿಕ್ವೈರ್ಮೆಂಟ್ಸ್ ಅಡ್ವರ್ಟೈಸರ್ಸ್ ಅವರು ಬೇರೆ ಬೇರೆ ಅಡ್ವರ್ಟೈಸಿಂಗ್ ಮೀಡಿಯಾಸ್ಗಳನ್ನು ಯೂಸ್ ಮಾಡ್ತಾ ಹೋದರು ಫಾರ್ ದ ಪರ್ಪಸ್ ಆಫ್ ಬ್ರ್ಯಾಂಡಿಂಗ್ ಅಥವಾ ಟು ಬಿಲ್ಡ್ ದ ಬ್ರ್ಯಾಂಡ್ ಫಾರ್ ದೇರ್ ಪ್ರಾಡಕ್ಟ್. ಅದರಲ್ಲಿ ಫಸ್ಟ್ ಒನ್ ದ ಬ್ರಾಡ್ಕಾಸ್ಟ್ ಮೀಡಿಯಾ. ಈ ಬ್ರಾಡ್ಕಾಸ್ಟ್ ಮೀಡಿಯಾದಲ್ಲಿ ಟೆಲಿವಿಷನ್ ಅಥವಾ ರೇಡಿಯೋ ಅಂತೇಳಿ ತಗೊಳ್ಬೋದು. ಅಥವಾ ಮೇನ್ಲಿ ಯೂಸ್ ಮಾಡೋವಂಥ ಟೂಲ್ ಯಾವುದಂತಂದರೆ ಟೆಲಿವಿಷನ್ ಅಥವಾ ಟಿ ವಿ ಅಂತ ಹೇಳ್ತೇವೆ, ಅಥವಾ ರೇಡಿಯೋ. ಟೆಲಿವಿಷನ್ಲಿ ಹೇಗೆ ಯೂಸ್ ಮಾಡ್ತಾರೆ? ಟೆಲಿವಿಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟೂಲ್ ಟು ಅಡ್ವೈಸ್ ಫಾರ್ ಕಂಪನೀಸ್. ಈಗ ಕಂಪನೀಸ್ಗಳ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಬೇಕು ಅಂತಿದ್ರೆ ಅಥವಾ ಅಡ್ವೈಸ್ ಮಾಡಬೇಕು ಅಂತಿದ್ರೆ ದ ಮೇನ್ ಟೂಲ್ ಈಸ್ ನಥಿಂಗ್ ಬಟ್ ದ ಟೆಲಿವಿಷನ್. And the advertisements are inserted in between different serials or reality shows or sports events or live events or different channels or different programs, maybe a movie in the television, etc. You know that there are a variety of different channels like sports channels or news channels or movie channels or kids channels or spiritual channels. See, these kind of channels will help to the advertisers to choose that channel. So if the objective of their advertising is suited to that particular channel, then they will choose that particular channel. So different ad slots are chosen between the popular advertisement the popular events of the TV program. See, the next one is the radio. As a tool of marketing and advertising, radio is the most cost-effective tool which a customer can have. ಅಂದರೆ ಇಲ್ಲಿ ಕಂಪನೀಸ್ಗಳು ಈ ರೇಡಿಯೋ ಅಥವಾ ಈಗ ರೀಸೆಂಟ್ಲಿ FM, ಅವರು ಈ ರೇಡಿಯೋ ಮತ್ತು FM ಅನ್ನು ಕಾಸ್ಟ್ ಎಫೆಕ್ಟಿವ್ ಮ್ಯಾನರ್ಲಿ ತಗೊಳ್ಳಿಕ್ಕಾಗ್ತದೆ. ಸಿ ಬೇಸ್ಡ್ ಆನ್ ದ ಡೆಮೋಗ್ರಫಿಕ್ ಡಾಟಾ, ಅಂದರೆ ಯಾರಿಗೆ ಅದು ರೀಚ್ ಆಗ್ತದೆ, ಆ ರೇಡಿಯೋ ಅಥವಾ FM ಯಾವ ರೀಜನಲ್ಲಿ ರೀಚ್ ಆಗ್ತದೆ ಅಥವಾ ಯಾವ ಲೊಕ್ಯಾಲಿಟಿಗೆ ರೀಚ್ ಆಗ್ತದೆ, ಬೇಸ್ಡ್ ಆನ್ ದ್ಯಾಟ್ ದ ಅಡ್ವರ್ಟೈಸರ್ ಕ್ಯಾನ್ ಚೂಸ್ ದ್ಯಾಟ್ ಮೀಡಿಯಾ ಆ್ಯಸ್ ದೇರ್ ಅಡ್ವರ್ಟೈಸಿಂಗ್ ಟೂಲ್ ಅಥವಾ ಅಡ್ವರ್ಟೈಸಿಂಗ್ ಮೀಡಿಯಾ ಆಗಿ ಚೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಮೀಡಿಯಾ ಇಸ್ ದ ಪ್ರಿಂಟ್ ಮೀಡಿಯಾ. ವೈಡ್ಲಿ ಯೂಸ್ಡ್ ಅಥವಾ ತುಂಬ ಹಿಂದಿನ ಕಾಲದಿಂದ ಯೂಸ್ ಮಾಡ್ತಾರಂಥ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಥವಾ ಮ್ಯಾಗ್ಝಿನ್ಸಲ್ಲಿ ಅಡ್ವರ್ಟೈಸಿಂಗ್ ಕೊಡುವಂಥದ್ದು ಇರ್ಬೋದು, ಅಥವಾ ಲೀಫ್ಲೆಟ್ಸ್ ಇರ್ಬೋದು, ಬ್ರೋಷರ್ಸ್ ಇರ್ಬೋದು, ಬಿಲ್ ಬೋರ್ಡ್ಸ್ ಇರ್ಬೋದು, ಅಥವಾ ಸಿಗ್ನೇಜ್ ಇರ್ಬೋದು. ಸಿಗ್ನೇಜ್ ಅಂದರೆ ಕೆಲವು ಹೆಸರುಗಳನ್ನು ಅದು ಪ್ರಿಂಟ್ ಮಾಡಿ ಅದು ಡಿಸೈನ್ಡ್ ಆಗಿ ಹೆಸರುಗಳಿರ್ತದೆ. ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ಸ್ನ ನೀವು ಹೆಸರು ನೋಡಿರ್ತೀರಿ, ಅಥವಾ KFCಯ ಹೆಸರುಗಳನ್ನು ನೋಡಿರ್ತೀರಿ. ಹೌ ಡಿಸೈನ್ಡ್ ಇಟ್ ಈಸ್. ಸೊ ಡೈರೆಕ್ಟ್ ಮೇಲ್ ಆ್ಯಂಡ್ ಅದರ್ ಪ್ರಿಂಟ್ ಪಬ್ಲಿಕೇಶನ್ಸ್, ಈಗ ಡೈರೆಕ್ಟ್ ಮೇಲ್ ಕಳಿಸುವಂಥದ್ದು ಅಥವಾ ಬೇರೆ ಬೇರೆ ಪಬ್ಲಿಕೇಶನ್ ಆಪ್ಷನ್ಸ್ಗಳನ್ನು ಚೂಸ್ ಮಾಡುವಂಥದ್ದು, ಅದು ಪ್ರಿಂಟ್ ಮೀಡಿಯಾದಲ್ಲಿ ಅಂದರೆ ಪ್ರಿಂಟೆಡ್ ಆಗಿ ಕೊಡುವಂತಹ ಯಾವುದು ಅಡ್ವರ್ಟೈಸಿಂಗ್ ಟೂಲ್. And the next tool is, or the next type is electronic media. The advertisements are given electronically. Maybe it is through the bulletins or emails or the recordings or the multimedia presentations or audio recordings or multimedia presentations or online content. This kind of electronically the advertisements are displayed to the customers ಅಥವಾ ಆಡಿಯನ್ಸ್ಗೆ ಅಡ್ವರ್ಟೈಸ್ಮೆಂಟ್ಸನ್ನು ಡಿಸ್ಪ್ಲೇ ಮಾಡುವಂಥದ್ದು. ಆ್ಯಂಡ್ another important part is or the type is events and experiences
ಆರ್ ಔಟ್ಡೋರ್ ಮೀಡಿಯಾ. ಇಲ್ಲಿ ಈವೆಂಟ್ಸ್, ಈಗ ಕೆಲವು ಈವೆಂಟ್ಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು ಅಥವಾ ಈ ಈವೆಂಟ್ಸ್ಗಳಲ್ಲಿ ಅದನ್ನು ಅಡ್ವರ್ಟೈಸ್ಮೆಂಟನ್ನು ಕೊಡುವಂಥದ್ದು. ಎಸ್ಪೆಷಲಿ ನೀವು ಯಾವುದಾದ್ರೂ ರಿಯಾಲಿಟಿ ಪ್ರೋಗ್ರಾಮ್ಗಳನ್ನು ಟಿ ವಿಯಲ್ಲಿ ನೋಡಿರ್ತೀರಿ, ಅಥವಾ ಒಂದು ಯಾವುದಾದ್ರೂ ಈವೆಂಟ್ ಆಗ್ತಾಯಿದೆ, ಆ ಈವೆಂಟಲ್ಲಿ ಅಡ್ವರ್ಟೈಸರ್ಸ್ ಸ್ಪಾನ್ಸರ್ಸ್ ಆ ಸ್ಪಾನ್ಸರ್ಶಿಪ್ಪನ್ನು ತಗೊಳ್ಳುವಂಥದ್ದು, ಅಲ್ಲಿ ಅವರು ಅಡ್ವರ್ಟೈಸ್ಮೆಂಟನ್ನು ಕೊಡುವಂಥದ್ದು. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ದ ಕ್ರಿಕೆಟ್ ಆರ್ ದ ಇಂಟರ್ನ್ಯಾಷನಲ್ ಗೇಮ್ಸ್. ಅಲ್ಲಿ ಅಡ್ವರ್ಟೈಸರ್ಸ್ ಇರ್ತಾರೆ, ಅವರು ಅಡ್ವರ್ಟೈಸ್ಮೆಂಟನ್ನು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅವರು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಆ್ಯಂಡ್ ಕಂಡಕ್ಟಿಂಗ್ ದ ಎಕ್ಸ್ಪೀರಿಯನ್ಸಸ್ ಅಂದರೆ ಸ್ಯಾಂಪಲಿಂಗನ್ನು ಕೊಡುವಂಥದ್ದು. ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಏನು ಅನಿಸಿದೆ ಅದನ್ನು ಹೇಳಿ. ಸೊ ಆಗ ಅವರು ಫ್ರೀಯಾಗಿ ಎಕ್ಸ್ಪೀರಿಯನ್ಸ್ ತೊಗೊಳ್ತಾರೆ. ಒನ್ಸ್ ಅದು ಒಂದು ಕೈಂಡ್ನ ಸ್ಯಾಂಪ್ಲಿಂಗ್ ಆಗಿರ್ತದೆ, ಒಂದು ಸ್ಯಾಂಪ್ಲಿಂಗ್ ತೊಗೊಂಡಿರ್ತಾರೆ. ಸೊ ದೇ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್ ಆ್ಯಂಡ್ ದೆನ್ ಪ್ರಮೋಟಿಂಗ್. ಸೊ ನೀವು ಇನ್ನೊಂದು ರೀತಿಯ ಎಕ್ಸಾಂಪಲ್ ತೊಗೊಂಡಿರ್ತೀರಿ ಇಲ್ಲಿ. ಒಂದು ತೊಗೊಂಡಾಗ ಅದರೊಟ್ಟಿಗೆ ಇನ್ನೊಂದು ಫ್ರೀ ಸ್ಯಾಂಪಲ್ ಆಗಿ ಸಿಕ್ಕಿರ್ತದೆ. ಅದು ಸ್ಯಾಂಪ್ಲಿಂಗ್ ಕೊಟ್ಟಿರ್ತಾರೆ, ಯಾಕೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಇಫ್ ಯು ಆರ್ ಎಂಜಾಯಿಂಗ್ ದ್ಯಾಟ್, ದೆನ್ ಯು ವಿಲ್ ಬಿ ಪರ್ಚೇಸಿಂಗ್ ದ್ಯಾಟ್ ಪ್ರಾಡಕ್ಟ್. ಆ್ಯಂಡ್ ಔಟ್ಡೋರ್ ಮೀಡಿಯಾ, ಹೊರಗಿನ ಕಡೆಗಳಲ್ಲಿ, ಹೊರಗೆ ಔಟ್ಡೋರ್ ಪ್ರೋಗ್ರಾಮ್ಗಳಲ್ಲಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು. ಸೊ ಅದು ಔಟ್ಡೋರ್ ಮೀಡಿಯಾ ಆಗಿರ್ತದೆ. ಆ್ಯಂಡ್ ಮೊಬೈಲ್, the main tool or the main media of advertising is the mobile. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಮೊಬೈಲ್ ಇರ್ತದೆ ಈಗ. ಸೊ ಹೇಗೆ ಮೊಬೈಲಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದು? ಥ್ರೂ ದ ಅಡ್ವರ್ಟೈಸ್ಮೆಂಟ್, ಥ್ರೂ ದ ಎಸ್ ಎಮ್ ಎಸ್ ಕಳಿಸೋ ಮೂಲಕ, ಅಥವಾ ಫೋನ್ ಕಾಲ್ಸ್ ಮೂಲಕ, ಅಥವಾ ಆಟೋಮೇಟೆಡ್ ಕಾಲ್ಸ್ ಮೂಲಕ ಈ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು. The mobile is a very effective in these days. ಯಾಕೆ ಎಫೆಕ್ಟಿವ್ ಆಗಿರ್ತದೆ? ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರ್ತದೆ. ಸೊ ಇಟ್ ಈಸ್ ಈಸಿಲಿ ಆಕ್ಸೆಸಿಬಲ್, ಈಸಿಯಾಗಿ ಆಕ್ಸೆಸ್ ಆಗುವಂಥದ್ದು. ಸೊ ಡೈರೆಕ್ಟಾಗಿ ಕಾಲ್ ಮಾಡುವಂಥದ್ದು ಅಥವಾ ಆಟೋಮೇಟೆಡ್ ಕಾಲ್ ಮಾಡುವಂಥದ್ದು, ಅವ್ರನ್ನ ರೀಚ್ ಮಾಡ್ತದೆ. ಅಗೇನ್ ಮೆಸೇಜ್ ಮಾಡೋ ಮೂಲಕ ಮೆಸೇಜನ್ನು ಅವ್ರಿಗೆ ತಲುಪಿಸುವಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಆರ್ ದ ಸಿಕ್ಸ್ತ್ ಇಂಪಾರ್ಟೆಂಟ್ ಮೀಡಿಯಾ ಈಸ್ ಡಿಜಿಟಲ್ ಮೀಡಿಯಾ. ಇದು ಈಗಿನ ಕಾಲದಂತಹ ವೆರಿ ಇಫೆಕ್ಟಿವ್ ಟೂಲ್, ವೆಪನ್ ಅಂತಲೇ ಹೇಳ್ಬೋದು. ದ ಡಿಜಿಟಲ್ ಮೀಡಿಯಾ ಇಸ್ ದ ಮೋಸ್ಟ್ ಪಾಪ್ಯುಲರ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಮೀಡಿಯಾ. ಇಟ್ ಹೆಲ್ಪ್ಸ್ ಬ್ರ್ಯಾಂಡ್ಸ್ ಆಪ್ಟಿಮೈಸ್ ದೇರ್ ರೀಚ್ ಆನ್ ದ ವೆಬ್. ಈಗ ವೆಬ್ಬಲ್ಲಿ ಯಾವುದನ್ನು ಡಾಟಾವನ್ನು ರೀಚ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಬೈ ಆಪ್ಟಿಮೈಸಿಂಗ್, ನಾವು ಇನ್ನೊಂದು ಹೆಸರನ್ನು ಇಲ್ಲಿ ಕೇಳ್ಬೋದು, SEO ಅಥವಾ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸರ್ಚ್ ಇಂಜಿನ್ ಅಂತಂದರೆ ವೆಬ್ಸೈಟ್ಗಳನ್ನು ಆಪ್ಟಿಮೈಸ್ ಮಾಡುವಂಥದ್ದು. ಈಗ ಸರ್ಚಲ್ಲಿ ಬರುವಾಗ ಆಪ್ಟಿಮೈಸ್ ಮಾಡ್ತೇವೆ. ನಾವೀಗ ಯಾವುದೊಂದು ಪ್ರಾಡಕ್ಟ್ ಬೇಕು ಅಂತೇಳಿ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೇವೆ. ಸರ್ಚ್ ಮಾಡುವಾಗ ಅಲ್ಲಿ ನಮಗೆ ಫಸ್ಟಿಗೆ ಕಾಣುವಂಥದ್ದು ಅಮೆಝಾನಲ್ಲಿದ್ದಂತಹ ಕೆಲವು ಪ್ರಾಡಕ್ಟ್ಗಳು. ಯಾಕೆ ಅಲ್ಲಿ ಸಿಗ್ತದೆ? ಅಮೆಝಾನ್ ಅಡ್ವರ್ಟೈಸ್ಮೆಂಟ್ ಕೊಡ್ತದೆ. ಆ್ಯಂಡ್ ಬೇಸ್ಡ್ ಆನ್ ದ ಸರ್ಚ್, ಅದು ಅಡ್ವರ್ಟೈಸ್ಮೆಂಟ್ ಅಲ್ಲದೆ ಕೂಡ ಅಲ್ಲಿ ಪ್ರಾಡಕ್ಟ್ಗಳು ಕಾಣ್ತದೆ. ಹೇಗೆ ಕಾಣ್ತದೆ? ಬೇಸ್ಡ್ ಆನ್ ದ ಪ್ರಮೋಷನ್, ಅಲ್ಲಿ ಆಪ್ಟಿಮೈಸ್ ಮಾಡಿರ್ತೇವೆ, ಆ ಕಂಟೆಂಟ್ಗಳನ್ನು ಆಪ್ಟಿಮೈಸ್ ಮಾಡುವಂಥದ್ದು. ಸೊ ದೇ ಆಲ್ಸೋ ದ ಟೂಲ್ ಆಫ್ ದ ಅಡ್ವರ್ಟೈಸಿಂಗ್. ಅದು ಕೂಡ ಒಂದು ರೀತಿಯ ಅಡ್ವರ್ಟೈಸಿಂಗ್ ಆಗಿರ್ತದೆ ಅಲ್ಲಿ. ಎಗೇನ್ ಅಡ್ವರ್ಟೈಸ್ಮೆಂಟ್ ವಿತ್ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾಸ್ ಅಂತಂದರೆ ಈಗ ಪಾಪ್ಯುಲರ್ ಆಗಿ ಫೇಸ್ಬುಕ್ ಇರ್ಬೋದು, ಅಥವಾ ವಾಟ್ಸಪ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಟ್ವಿಟರ್ ಇರ್ಬೋದು, ಅವುಗಳಲ್ಲಿ, ಅಥವಾ ಗೂಗಲ್ ಇರ್ಬೋದು, ಸರ್ಚ್ ಇಂಜಿನ್ ಇರ್ಬೋದು, ಅಥವಾ ಜಿಮೇಲ್ ಇರ್ಬೋದು. ಅಲ್ಲಿ ನಮಗೆ ಅಡ್ವರ್ಟೈಸ್ಮೆಂಟ್ ಕಾಣ್ತದೆ. ಆ ಅಡ್ವರ್ಟೈಸ್ಮೆಂಟನ್ನು ಕೊಡುವಂಥದ್ದು ಬೇಸ್ಡ್ ಆನ್ ದಿಯರ್ ಆ್ಯಡ್ ಪ್ರಿಫರೆನ್ಸಸ್. ಈಗ ಅಲ್ಲಿ ನೀವು ಯಾವುದನ್ನು ಸರ್ಚ್ ಮಾಡ್ತಿರ್ತೀರಿ, ಅಥವಾ ನೀವು ಯಾವ ಏಜ್ ಗ್ರೂಪ್ಗೆ ಸಂಬಂಧಪಟ್ಟಿದ್ದೀರಿ, ಅಥವಾ ನೀವು ಹೆಚ್ಚಾಗಿ ಯಾವುದನ್ನು ಹುಡುಕಿದ್ದೀರಿ ಗೂಗಲಲ್ಲಿ, ಬೇಸ್ಡ್ ಆನ್ ದ್ಯಾಟ್ ಸರ್ಚ್, ಅಥವಾ ನೀವು ಹೆಚ್ಚಾಗಿ ಯಾವುದನ್ನು ಫೇಸ್ಬುಕ್ಕಲ್ಲಿ ನೋಡಿದ್ದೀರಿ, ಅದರ ಆಧಾರದ ಮೇಲೆ ನಿಮಗೆ ಕೆಲವು ಅಡ್ವರ್ಟೈಸ್ಮೆಂಟ್ಗಳನ್ನು ಸರ್ಚ್ ಇಂಜಿನ್ಗಳು ನಿಮಗೆ ಕೊಡ್ತವೆ. ಆ ಅಡ್ವರ್ಟೈಸ್ಮೆಂಟ್ಗಳನ್ನು ತಳ್ತವೆ ಅಥವಾ ಪುಷ್ ಮಾಡ್ತವೆ. ಇನ್ನೊಂದು ಇಂಪಾರ್ಟೆಂಟ್ ಮೀಡಿಯಾ ಯಾವುದು ಅಡ್ವರ್ಟೈಸಿಂಗ್ ಮೀಡಿಯಾದಲ್ಲಿ ಸ್ಪೆಷಾಲಿಟಿ ಮೀಡಿಯಾ. ಕೆಲವು ಪ್ರಾಡಕ್ಟ್ಗಳನ್ನು ನೀವು ಯಾವುದಾದ್ರು ಪರ್ಚೇಸ್ ಮಾಡ್ತೀರಿ, ಅಥವಾ ಶಾಪಿಂಗ್ ಮಾಡ್ತೀರಿ, ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಿ, ಆಗ ನಿಮಗೆ ಹೋಗುವಾಗ ಅಲ್ಲಿ ಕೆಲವು ಫ್ರೀ ಸ್ಯಾಂಪಲ್ಸ್ಗಳನ್ನು ಕೊಡ್ತಾರೆ.
ಸ್ಯಾಂಪಲ್ಸ್ ಇನ್ ದ ಸೆನ್ಸ್ ನಿಮಗೆ ಕ್ಯಾರಿ ಬ್ಯಾಗ್ ಇರ್ಬೋದು, ಅಥವಾ ಕ್ಯಾಪ್ ಇರ್ಬೋದು, ಅಥವಾ ಟೀ ಶರ್ಟ್ ಇರ್ಬೋದು, ಅಥವಾ ಯಾವುದಾದ್ರೂ ಮೆಂಬರ್ಶಿಪ್ ಕಾರ್ಡ್ಗಳಿರ್ಬೋದು, ಅಥವಾ ಕೂಪನ್ಸ್ಗಳಿರ್ಬೋದು, ಅಥವಾ ಗಿಫ್ಟ್ ಕೂಪನ್ಗಳಿರ್ಬೋದು. ಈಗ ಅದರ ಮೇಲೆ ಕಂಪನಿಯ ಹೆಸರು ಅಥವಾ ಬ್ರ್ಯಾಂಡ್ನ ಲೋಗೋ ಇರ್ತದೆ, ಅಥವಾ ಬ್ರ್ಯಾಂಡ್ ನೇಮ್ ಇರ್ತದೆ. ಸೊ ಅದನ್ನು ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಕೊಡುವಂಥದ್ದು, ಕೆಲವು ಐಟಮ್ಸ್ಗಳನ್ನು ಕಸ್ಟಮರಿಗೆ ಕೊಡುವಂಥದ್ದು ಈ ಸ್ಪೆಷಾಲಿಟಿ ಮೀಡಿಯಾ ಆಗಿರ್ತದೆ. ಸೊ ಅದು ಏನು ಮಾಡ್ತದೆ, ಅದು ಡೈರೆಕ್ಟಾಗಿ ಪ್ರಾಡಕ್ಟ್ಗಳನ್ನು ಕಸ್ಟಮರಿಗೆ ತಲುಪಿಸ್ತದೆ, ಅಥವಾ ನಿಶೆ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ ನಾವು. ಸೊ ಡೈರೆಕ್ಟ್ ಈ ಕೆಲವು ಮರ್ಚೆಂಡೈಸ್ಗಳನ್ನು ಕೊಡುವಂಥದ್ದು, ಕೆಲವು ಐಟಮ್ಸ್ಗಳನ್ನು ನೀವು ಯಾವುದಾದ್ರು ಪರ್ಚೇಸ್ ಮಾಡ್ತೀರಿ, ಅದನ್ನು ಕೆಲವು ಕೊಟ್ಟು ಬಿಡುವಂಥದ್ದು ನಿಮಗೆ ಗಿಫ್ಟಾಗಿ. ಬಟ್ ಅದರಲ್ಲಿ ಮೇಯ್ನಾಗಿ ಅಲ್ಲಿ ಕಂಪನಿಯ ಲೋಗೋ ಅಥವಾ ಕಂಪನಿಯ ಬ್ರ್ಯಾಂಡ್ ಅದರಲ್ಲಿ ಇರ್ತದೆ. ಸೊ ಅದೇನು ಮಾಡ್ತದೆ, ನಿಮ್ಮನ್ನು ಎನ್ಕರೇಜ್ ಮಾಡ್ತದೆ ಟು ಪರ್ಚೇಸ್ ದ್ಯಾಟ್, ಟು ಎಕ್ಸ್ಪೀರಿಯನ್ಸ್ ದ್ಯಾಟ್, ಟು ಫೀಲ್ ದ್ಯಾಟ್ ಬ್ರ್ಯಾಂಡಿಂಗ್. ಆ ಬ್ರ್ಯಾಂಡ್ನ ಫೀಲನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ, ಆ್ಯಂಡ್ ದೇರ್ ಬೈ ಯು ವಿಲ್ ಬಿಕಮ್ ದ ಕಂಟಿನ್ಯೂಡ್ ಕಸ್ಟಮರ್ ಆಫ್ ದ್ಯಾಟ್ ಕಂಪನಿ. Last type of advertising media is other forms of medias. See, you have observed in different places, such as in the bus stops, or railway stations, or somewhere airport and all. See, you might see different kinds of advertisements, maybe in the signboards. ಕೆಲವಲ್ಲಿ ಸೈನ್ ಬೋರ್ಡ್ಗಳಿರ್ತದೆ, ಅಥವಾ ಅಲ್ಲಿ ಡಿಸ್ಪ್ಲೇಗಳಿರ್ತದೆ. ಅಲ್ಲಿ ಕೆಲವು ಆ್ಯಡ್ಸ್ಗಳನ್ನು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರ್ತಾರೆ. ಅಥವಾ ಬಸ್ಗಳ ಹಿಂದ್ಗಡೆ ಕೆಲವು ಪೋಸ್ಟರ್ಗಳನ್ನು ಅಂಟಿಸಿರ್ತಾರೆ, ಅಥವಾ ಒಳಗಡೆ ಕೆಲವು ಪೋಸ್ಟರ್ಸ್ಗಳಿರ್ತದೆ, ಸಣ್ಣ ಸಣ್ಣ ಅಡ್ವರ್ಟೈಸ್ಮೆಂಟ್ಸ್ಗಳು. ಅಥವಾ ರೈಲಲ್ಲಿ ಪೋಸ್ಟರ್ಸ್ಗಳನ್ನು ಅಂಟಿಸಿರ್ತಾರೆ. ರೈಲ್ವೆ ಒಳಗಡೆ ನಿಮಗೆ ಕೆಲವು ಅಡ್ವರ್ಟೈಸ್ಮೆಂಟ್ಗಳಿರ್ತದೆ. ಹಾಗೆ ನೀವು ಸಿನಿಮಾ ಹಾಲ್ಗಳಲ್ಲಿ ಕೂಡ ಕೆಲವು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿರ್ತೀರಿ. ಈ ಮೂವಿ ಸ್ಟಾರ್ಟ್ ಆಗುವಾಗ ಅಥವಾ ಮಿಡ್ಲಲ್ಲಿ ಇಂಟರ್ವಲಲ್ಲಿ ಕೆಲವು ಜಾಹೀರಾತುಗಳನ್ನು ಕೊಡ್ತಾರೆ. ಹೇಗೆ ಕೊಡ್ತಾರೆ, ಅದು ಸ್ಥಳೀಯ ಅಡ್ವರ್ಟೈಸ್ಮೆಂಟ್ಗಳನ್ನು ಅಥವಾ ಲೋಕಲ್ ಅಡ್ವರ್ಟೈಸ್ಮೆಂಟ್ಗಳನ್ನು ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಥವಾ ಇಂಟರ್ವಲಲ್ಲಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸ್ತಾರೆ. ಸೊ ಓವರಾಲ್ ಆಗಿ ಈ ಅಡ್ವರ್ಟೈಸಿಂಗ್ ಮೀಡಿಯಾ ಯಾಕೆ ನಾವು ಸ್ಟಡಿ ಮಾಡಬೇಕು, ಅಡ್ವರ್ಟೈಸಿಂಗ್ ಮಾಡುವಾಗ ಯಾವ ಮೀಡಿಯಾವನ್ನು ಚೂಸ್ ಮಾಡಿದರೆ ಹೆಚ್ಚಿನ ರಿಟರ್ನ್ ಆನ್ ದ ಇನ್ವೆಸ್ಟ್ಮೆಂಟ್ ಅದನ್ನು ತೆಗಿಲಿಕ್ಕಾಗ್ತದೆ ಅನ್ನೋದನ್ನು ಎಸರ್ಟೈನ್ ಮಾಡಲಿಕ್ಕೆ. ಆ್ಯಂಡ್ ದೇರ್ ಆರ್ ವೆರೈಟಿ ಆಫ್ ಅಡ್ವರ್ಟೈಸಿಂಗ್ ಮೀಡಿಯಾಸ್ ವಿಚ್ ಈಸ್ ದ ಬೆಸ್ಟ್ ಆಪ್ಟಿಮಮ್ ಚಾಯ್ಸ್ ಫಾರ್ ಅವರ್ ಕಂಪನಿ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನಾವು ಸ್ಟಡಿ ಮಾಡಲೇಬೇಕಾಗ್ತದೆ. ಈ ಸೆಷನ್ ಬಗ್ಗೆ ಏನಾದರೂ ಡೌಟ್ಸ್ಗಳು, ಕ್ವಶನ್ಸ್ಗಳಿದ್ದರೆ ಕ್ಲಾಸ್ ರೂಮ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಸಬ್ಮಿಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು.